ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನ್ಯೂ ಇಯರಿಗೆ ನಾನು ಕೇಕ್ ಮಾಡಿದ್ದೆ. ಈ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನ್ಯೂ ಇಯರಲ್ಲಿ ನಾವು ಏನೇನು ಥರ ಯಾವ್ಯಾವ ಥರ ರೆಡಿ ಮಾಡಿದೆ ಅಂತ ನೋಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಫಸ್ಟಿಗೆ ನಾನಿಲ್ಲಿ ಒಂದು ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಒಟ್ಟು ನಾನು ಒಂದು 10 ರೂಪಾಯಿದು ಪ್ಯಾಕೆಟು 5 ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ನೋಡಿ, ಈಗ 5 ಪ್ಯಾಕೆಟ್ನು ಕೂಡ ನಾನು ಓಪನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿ ಎಲ್ಲವನ್ನು ಕೂಡ ತೆಗೆದು ಇಟ್ಕೊಳ್ಳೋಣ. ತೆಗೆದಿಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇಲ್ಲಿ ಎಗ್ಗು ಮತ್ತು ಇದೇನೋ ಹಾಕ್ತಾಯಿಲ್ಲ, ಸೋಡಾ ಆಗಲಿ ಎಗ್ ಆಗಲಿ ಏನೂ ಹಾಕ್ತಾಯಿಲ್ಲ. ನಾವು ನಾನ್ ವೆಜ್ಜು 48 ಡೇಸ್ವರೆಗೂ ನಾನ್ ವೆಜ್ ತಿನ್ನೋಂಗಿರಲಿಲ್ಲ. ಹಾಗಾಗಿ ನಾನು ಎಗ್ಗೆಲ್ಲ ಹಾಕಬಾರ್ದು ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲೇ ಯಾವಾಗಲೂ ಮನೆಯಲ್ಲೇ ಮಾಡ್ತೀನಿ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಹೊರಗಡೆಕ್ಕಿಂತನೂ ನಾವೇ ಮನೆಯಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತಿದ್ದೀನಿ. ಹಾಗೆ ನಾನು ಹೊರಗಡೆ ಕೇಕ್ ತಿನ್ನೋಂಗಿರಲಿಲ್ಲ, ಎಗ್ ಹಾಕ್ತಾರೆ ಅನ್ನೋದಕ್ಕೋಸ್ಕರ 48 ಡೇಸ್ವರೆಗೂ ನಾನ್ ವೆಜ್ ತಿನ್ನೋಂಗಿರಲಿಲ್ಲ. ಹಾಗಾಗಿ ನಾವೇ ಮನೆಯಲ್ಲಿ ಕೇಕ್ ಮಾಡ್ಕೊಂಡ್ವಿ. ಕೇಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ, ಮಕ್ಳಿಗೂ ಖುಷಿ ಆಗುತ್ತೆ. ನಾವೇ ಮನೇಲಿ ಮಾಡಿದ್ವಿ ಅನ್ನೋದು ಖುಷಿನೇ ಬೇರೆ ಅಲ್ಲ. ಹೊರಗಡೆ ತಂದು ತಿನ್ನೋದಕ್ಕೂ, ಹೊರಗಡೆ ತರೋದು ಒಂಥರ ಖುಷಿ, ಬಟ್ ಮನೇಲಿ ಮಾಡಿದ್ರೆ ಅದು ಡಬ್ಬಲ್ ಖುಷಿ ಸಿಗುತ್ತಲ್ಲ. ಹಾಗಾಗಿ ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸ್ವಲ್ಪ ಹಾಕಿದ್ದೀನಿ ಹಾಲು. ತುಂಬ ತೆಳುವಾದರೆ ಕೇಕ್ ಬ್ಯಾಟರ್ ಚೆನ್ನಾಗಿ ಬರಲ್ಲ ಅನ್ನೋದಕ್ಕೋಸ್ಕರ. ನೋಡಿ, ಈಗ ಸ್ಪೂನಲ್ಲಿ ನೀಟಾಗಿ ತೆಗೆದು ಹಾಕ್ಕೊಳ್ಳೋಣ. ಈಗ ಎಲ್ಲ ನೀಟಾಗಿ ಪುಡಿ ಆಗಿದೆ. ನೋಡಿ, ಇವಾಗ ನಾನು ಮಿಕ್ಸಿ ಜಾರಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಕೂಡ ಅದನ್ನು ನೀಟಾಗಿ ಎಲ್ಲವನ್ನು ಸ್ಪೂನಲ್ಲಿ ನೀಟಾಗಿ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಕೇಕ್ ಕೂಡ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡ್ಬೋದು. ನೋಡಿ, ಕೇಕ್ ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು, ಆಗಬೇಕು ಈಗ ಬೇಕು ಅಂತಾರೆ. ಬಟ್ ಯಾವ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನು ಬೇಕಾಗಲ್ಲ. ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹಾಕಿ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ವಿಸ್ಕರಲ್ಲಿ ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಒಂದೇ ಡೈರೆಕ್ಷನಲ್ಲಿ ಮಾಡಬೇಕು ಅಂದರೆ ಗಂಟಾಗಲ್ಲ ಅನ್ನೋದಕ್ಕೋಸ್ಕರ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ನೋಡಿ, ಈಗ ನಾನು ನೀಟಾಗಿ ತಿರುಗಿಸಿದ್ಮೇಲೆ ಹಾಗೆ ಹೀಗೆ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಈನೋನ ಹಾಕ್ಕೊಳ್ತೀನಿ. ನೀವು ಯಾವ ಫ್ಲೇವರ್ ಬೇಕಾದರೂ ಈನೋ ತೊಗೊಂಡು ಹಾಕ್ಬೋದು. ಸೊ ನನಗೆ ಆರೆಂಜ್ ಫ್ಲೇವರ್ ತುಂಬ ಇಷ್ಟ ಅನ್ನೋದಕ್ಕೋಸ್ಕರ ಆರೆಂಜ್ ಫ್ಲೇವರ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಈನೋ ಹಾಕಿದ್ಮೇಲೆ ಸ್ವಲ್ಪ ಹಾಲನ್ನು ಅದ್ರ ಮೇಲೆ ಹಾಕ್ತಿದ್ದೀನಿ. ನೋಡಿ, ಹಾಲು ಹಾಕಿದ್ಮೇಲೆ ಅದೆಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಕೇಕ್ ಬ್ಯಾಟರ್ಗೆ ಇನ್ನೊಂದು ಸ್ವಲ್ಪ ನಾನು ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಎರಡೂ ಈನೋ ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬ್ಯಾಟರ ರೆಡಿಯಾಗಿದೆ. ನಾನು ಇಲ್ಲಿ 1 ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೆ. ಒಂದು ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೇಕ್ ಬ್ಯಾಟರ್ ತುಂಬ ತೆಳುವಾದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ. ಸೊ ಸ್ವಲ್ಪ ಬ್ಯಾಟರ್ ಸ್ವಲ್ಪ ಇದಾಗೆ ಇರಬೇಕು ಥಿಕ್ನೆಸ್ಸಲ್ಲಿ. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಬಂತು ಅಂತ. ನೋಡಿ, ಇವಾಗ ಕುಕ್ಕರ್ನ ನಾನು ಕುಕ್ಕರಲ್ಲೇ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತಿದ್ದೀನಿ. ಕೇಕ್ ಮೋಲ್ಡ್ ಬೇಕು ಅಂತಾರೆ ಕೆಲವರು, ಕೇಕ್ ಮೋಲ್ಡ್ ಏನು ಬೇಡ. ಸೊ ಸಿಂಪಲಾಗಿ ನಾವು ಮನೆಯಲ್ಲೇ ಕೇಕ್ ಮೋಲ್ಡ್ ಇಲ್ದಿರೋರು ಕೂಡ ಕೇಕ್ ಮಾಡಿ ತಿನ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ಥರ ತೋರಿಸ್ತಿದ್ದೀನಿ. ನೋಡಿ, ಇವಾಗ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ನ ಮಾಡಿಕೊಂಡು ಹಾಗೆ ಕುಕ್ಕರ್ಗೂ ಅರ್ಧದಷ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಮೈದಾ ಹಿಟ್ಟು ಹಾಕಿದ್ರೆ ಕೇಕು ನೀಟಾಗಿ ಬಟರ್ ಪೇಪರ್ ಏನು ಬೇಕಾಗಲ್ಲ, ಹಾಗೆ ಹಾಕಿದ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ನೋಡಿ, ಈಗ ಮೈದಾ ಹಿಟ್ಟೆಲ್ಲ ಹಾಕಿ ನೋಡಿ ಕೇಕ್ ಬ್ಯಾಟರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಕೇಕ್ ಬ್ಯಾಟರ್ನ ನೀಟಾಗಿ ಹಾಕ್ಕೊಂಡಿದ್ದೀನಿ. ಹಾಕಿದ ಮೇಲೆ ಈ ಥರ ಒಂದು ತವಾನ ನಾನು ಫಸ್ಟೇ ಹೀಟಿಗೆ ಇಟ್ಟಿದ್ದೆ. ಒಂದು 5-10 ನಿಮಿಷ ಹೀಟಿಗೆ ಇಟ್ಕೊಂಡ್ರೆ ಸಾಕು. ನಾನು ಲೋ ಫ್ಲೇಮಲ್ಲೇ ನಾನು ಫಸ್ಟು ಹೀಟ್ ಮಾಡ್ಕೊಂಡಿದ್ದೆ. ಇವಾಗ ಕುಕ್ಕರ್ ಕೂಡ ನಾನು ಬೆಲ್ಟು ಮತ್ತು ವಿಷಲ್ ಎರಡೂ ಕೂಡ ತೆಗೆದುಬಿಟ್ಟಿದ್ದೀನಿ. ಅದೆರಡು ಕೂಡ ಹಾಕೋದು ಬೇಡ. ಕುಕ್ಕರ್ನ ಮುಚ್ಚಳ ಮುಚ್ಚಿದ ಮೇಲೆ 30 ನಿಮಿಷಗಳ ಕಾಲ
ಬಿಡೋಣ. ಲೋ ಫ್ಲೇಮಲ್ಲೇ ಇರಬೇಕು ಸ್ನೇಹಿತರೆ. ನೋಡಿ ಇವಾಗ ನಾನು ಆಗಲೇ ಕ್ರೀಮೆಲ್ಲ ತೆಗೆದಿಟ್ಕೊಂಡಿದ್ದಲ್ಲ, ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮಿಲ್ಕನ್ನು ಹಾಕ್ಕೊಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಕಾಯಿಸಿರೋ ಮಿಲ್ಕ್ನ ಕೇಕಿಗೆ ಹಾಕಬೇಡಿ. ಕೇಕಿಗೆ ಬಿಸಿ ಇರೋದನ್ನ ಯಾವತ್ತೂ ಹಾಕಬಾರ್ದು. ಕಾಯಿಸದೆ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಕಾಯಿಸಿಲ್ಲ ಹಾಲನ್ನು, ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕ್ರೀಮ್ನ ಈ ಥರ ನೀಟಾಗಿ ಹಾಲು ಹಾಕ್ಕೊಂಡ್ಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅದು ನೀಟಾಗಿ ಸ್ಪ್ರೆಡ್ಡಾಗಿ ಹಾಲು ನೀಟಾಗಿ ಮಿಕ್ಸ್ ಆಗೋವರೆಗೂ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಹಾಕಿದ್ವಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಕ್ರೀಮು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ ಈಗ ಆಲ್ರೆಡಿ ಹಾಲೆಲ್ಲ ತಗೊಂಡಿದೆ. ಇದಕ್ಕೆ ಲಾಸ್ಟಿಗೆ 1 ಸ್ಪೂನಷ್ಟು ಮತ್ತು ಹಾಲನ್ನ ಹಾಕ್ಕೊಳ್ತೀನಿ. ಅವಾಗ ಕೇಕ್ ಮೇಲೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಇಷ್ಟೇ ಹಾಲು ಮಿಕ್ಕಿರೋದು, ನಾನು ಅಷ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿಯಾಗಿದೆ ಅಂತ. ಈ ಕ್ರೀಮ್ ಏನಕ್ಕೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನೋಡಿ ಕೇಕ್ ಕೂಡ ಫುಲ್ ರೆಡಿಯಾಗಿದೆ. 30 ನಿಮಿಷಗಳ ಕಾಲ ಬಿಟ್ಟಿದ್ವಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಅದು ಟೆಸ್ಟ್ ಮಾಡೋದಕ್ಕೆ ನಾವು ಒಂದು ಕಡ್ಡಿ ಚುಚ್ಚಿ ನೋಡಿದ್ವಿ, ಎಲ್ಲೂ ಕೂಡ ಅಂಟಿರಲಿಲ್ಲ. ನೋಡಿ ಇವಾಗ ತಣ್ಣಗೂ ಕೂಡ ಆಗಿದೆ. ನಾನು ಇದನ್ನು ಉಲ್ಟಾ ಮಾಡಿ ಎಷ್ಟು ಈಸಿಯಾಗಿ ತೆಗೆದ್ವಿ ಅಂತ ನೋಡಿ. ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕೇಕ್ ಬಂತು ಅಂಥೇಳಿ. ನೋಡಿ ಇವಾಗ ಫುಲ್ ರೆಡಿಯಾಗಿದೆ. ನಾನು ಸ್ವಲ್ಪ ಮೈದಾ ಹಿಟ್ಟೆಲ್ಲ ಅಂಟಿರುತ್ತಲ್ಲ ಅದನ್ನು ಕೂಡ ತೆಗೆದೆ. ನೋಡಿ ಎಷ್ಟು ಸಾಫ್ಟ್ನೆಸ್ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು ಕೇಕ್ನ. ಅದರಲ್ಲೂ ಕೇಕ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮನೆಯಲ್ಲಿ ಹೆಲ್ತಿಯಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಇವಾಗ ಒಂದು ಕಪ್ಪಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಕರಗಿಸಿ ಶುಗರ್ ಸಿರಪ್ನ ಮಾಡಿ ಅದು ಮಧ್ಯದಲ್ಲಿ ಕೇಕ್ನ ಕಟ್ ಮಾಡಿಕೊಂಡು ಇವಾಗ ನಾವು ಅದಕ್ಕೆ ಶುಗರ್ ಸಿರಪ್ನ ಹಾಕ್ಕೊಳ್ಳೋಣ. ನಾನು ಮಿಕ್ಸ್ ಮಾಡಿದ್ದೀನಿ ಆವಾಗಲೇ. ನೋಡಿ ನೀಟಾಗಿ ಸಕ್ಕರೆ ಕರಗಿಕೊಂಡಿದೆ, ಸಾಕಷ್ಟು ಕರಗಿದ್ರೆ. ಇವಾಗ ಸಕ್ಕರೆನ ಕರಗಿದ್ಮೇಲೆ ನೀಟಾಗಿ ಶುಗರ್ ಸಿರಪ್ನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಹಾಕಿದ್ರೆ ಕೇಕ್ ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಅಂತ ಅನಿಸುತ್ತೆ. ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಆವಾಗಲೇ ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಇವಾಗ ಈ ಮಧ್ಯದಲ್ಲಿ ಕೇಕ್ಗೆ ಹಾಕಿಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇವಾಗ ನಾನು ಮತ್ತೆ ಮೇಲ್ಗಡೆ ಇನ್ನೊಂದು ಪೋರ್ಷನ್ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೂ ಕೂಡ ಸಿರಪ್ನ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ನಾವು ಕರೆಕ್ಟಾಗಿ ಕೂರಿಸ್ಕೋಬೇಕು. ಅದು ಏನು ಗೊತ್ತಾ, ಸ್ವಲ್ಪ ಸೈಡಿಗೆ ಹೋದ್ರೂ ಬ್ಯಾಲೆನ್ಸ್ ಅಂದರೆ ಸಾಫ್ಟ್ ಇರುತ್ತಲ್ಲ, ಬೇಗ ಅಡ್ಜಸ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ ಅದ್ರ ಮೇಲೆ ನಾನು ಚಾಕ್ಲೇಟ್ ಅಂದರೆ ಡೈರಿ ಮಿಲ್ಕನ್ನ ಮೆಲ್ಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಮೆಲ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬೇಕ್ರಿಲಿ ತಂದಂಗೆ ಇರುತ್ತೆ. ನೋಡಿ ನಾನು ಡೆಕೋರೇಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡಿ. ನಾನು ಚಾಕ್ಲೇಟು ಮಿಲ್ಕಿ ಬಾರ್ ತೆಗೆದು ಅದನ್ನು ನಾನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ. ನಮ್ಮನೆ ಹ್ಯಾಪಿ ನ್ಯೂ ಇಯರಲ್ಲಿ ನನ್ನ ಮಾವ ಕಟ್ ಮಾಡ್ತಾಯಿದ್ರು. ನೋಡಿ ಪಾಪ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು, ಆದರೂ ಮಲಗಿದವಳನ್ನು ನಾವು ಎಬ್ಬಿಸಿ ಕಟ್ ಮಾಡಿಸ್ತಾಯಿದ್ವಿ. ನೋಡಿ ನನ್ನ ಮಗಳು ಕಟ್ ಮಾಡ್ತಿದ್ದಾಳೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಯರ್ ಎಂಡದು ಈ ಥರ ನಮ್ಮದು ಸೆಲೆಬ್ರೇಷನ್ ಇತ್ತು. ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್